ಕಾಮವೆಂಬುದು ಮನುಷ್ಯನ ಸಹಜ ಗುಣ. ಕಾಮವನ್ನು ನಿಗ್ರಹಿಸಬೇಕು. ಹೆಣ್ಣನ್ನು ದೂಷಿಸಬಾರದು. ಸಮಾಜದಲ್ಲಿ ನೈಸರ್ಗಿಕ ಪ್ರಕ್ರಿಯೆಗಳನ್ನು ಸ್ವೀಕರಿಸಬೇಕು. ನಮ್ಮ ಕಥಾನಾಯಕ ಹೆಣ್ಣನ್ನು ದ್ವೇಷಿಸುತ್ತಿದ್ದ, ಆದರೆ ಹೆಣ್ಣಿನಿಂದಲೇ ಈಗ ಸುಖಮಯ ಜೀವನ ಸಾಗಿಸುತ್ತಿದ್ದಾನೆ. ಏನದು ಕತೆ? ಯೌವನದ ಸರಸ ಸಲ್ಲಾಪದ ಕತೆ ಇದು. ಕಥಾನಾಯಕ ರಾಜುವಿಗೆ ಹೆಣ್ಣುಗಳೆಂದರೆ ಅಸಹ್ಯ ಭಾವನೆ ಮತ್ತು ಬೇಸರವಿತ್ತು. ಕಾರಣ ತಾಯಿಯಿಲ್ಲದ ಅವನು ತಂದೆಯ ಆಶ್ರಯದಲ್ಲೇ ಬೆಳೆಯುತ್ತಿದ್ದ. ಆದರೆ ತಂದೆ ಒಬ್ಬ ಹೆಣ್ಣಿನ ಹಪಾಹಪಿಯೊಂದಿದ್ದನು. ಪತ್ನಿಯಿಲ್ಲದ ತಂದೆಯ ತನಗಿಷ್ಟವಾದ ಹೆಂಗಸರ ಸ್ನೇಹ ಬೆಳೆಸಿಕೊಂಡು ಮನೆಗೆ ಕರೆಸಿಕೊಂಡು ಸರಸ ಸಲ್ಲಾಪವಾಡಿ ತರಹೇವಾರಿ ಆಟವಾಡುತ್ತಿದ್ದ ಮತ್ತು ತನ್ನೊಂದಿಗೆ ಸಮಯ ಕಳೆದ ಹೆಂಗಸರಿಗೆ ಹಣ ಸಹಾಯ ಮಾಡಿ ಕಳುಹಿಸುತ್ತಿದ್ದ. ಇದನ್ನೆಲ್ಲ ಗಮನಿಸುತ್ತಿದ್ದ ರಾಜುವಿಗೆ ಹೆಂಗಸರೆಂದರೆ ಮೋಸಗಾರರು ಎಂಬ ಮನಸ್ಥಿತಿಯಲ್ಲಿದ್ದ. ಶಾಲೆ ಕಾಲೇಜು ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಮಾತನಾಡಿಸುತ್ತಿರಲಿಲ್ಲ. ಅಕ್ಕಪಕ್ಕದ ಹೆಂಗಸರನ್ನು ನೋಡುವುದಿರಲಿ ಅವರ ಗಾಳಿಯೂ ಸೋಕದಂತೆ ವರ್ತಿಸುತ್ತಿದ್ದ. ಕಾಲೇಜಿನಲ್ಲಿ ಓದುವಾಗಲಂತೂ ಯುವತಿಯರಾದಿಯಾಗಿ ಸ್ನೇಹಿತರೆಲ್ಲರೂ ಇವನನ್ನು ನಪುಂಸಕ ಎಂದು ಗೇಲಿ ಮಾಡುತ್ತಿದ್ದರು. ಆದರೂ ಯಾರೊಟ್ಟಿಗೂ ಮಾತನಾಡದೆ ಓದಿನಲ್ಲೇ ಮಗ್ನನಾಗಿರುತ್ತಿದ್ದ. ಸ್ಫುರದ್ರೂಪಿಯಾಗಿದ್ದ ರಾಜುವನ್ನು ಅದೆಷ್ಟೋ ಯುವತಿಯರು ಮಾತನಾಡಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಆದರೆ ಪಕ್ಕದ ಮನೆಯಲ್ಲಿದ್ದ ರಾಣಿ ಒಂದೇ ಒಂದು ನಿಮಿಷದಲ್ಲಿ ಅವನನ್ನು ಬದಲಾಯಿಸಿಬಿಟ್ಟಳು. ತನ್ನ ಮನೆಯ ರೂಮಿನ ಕಿಟಕಿಯಿಂದ ಪಕ್ಕದ ರಾಣಿ ಮನೆಯ ಸ್ನಾನದ ಮನೆಯ ಕಿಟಕಿ ಕಾಣುತ್ತಿತ್ತು. ಯಾವಾಗಲೂ ಕಿಟಕಿಯ ಬಾಗಿಲು ಹಾಕಿರುತ್ತಿತ್ತು. ಅಂದೊಂದು ದಿನ ರಾಜು ತನ್ನ ರೂಮಿನ ಕಿಟಕಿಯಿಂದ ಆಕಸ್ಮಿಕವಾಗಿ ಹೊರಗೆ ನೋಡಿದವನೇ ಗರಬಡಿದಂತೆ ನಿಂತುಬಿಟ್ಟ. ದೇಹ ನಿಶ್ಚಲವಾದಂತಾಗಿ ಬಾಯಲ್ಲಿ ಎಂಜಲು ಗುಟುಕಿಸಿಕೊಂಡ. ಕಾರಣ ಪ್ರತಿ ಬಾರಿ ಕಿಟಕಿ ಹಾಕಿರುತ್ತಿದ್ದ ಪಕ್ಕದ ಮನೆಯ ಕಿಟಕಿ ತೆರೆದಿತ್ತು. ರಾಣಿ ಸ್ನಾನ ಮಾಡುತ್ತಿದ್ದನ್ನು ನೇರವಾಗಿ ಕಂಡಿದ್ದೇ ಅವನಿಗೆ ಮೈಯೆಲ್ಲಾ ಕರೆಂಟ್ ಹೊಡೆದಂತಾಗಿತ್ತು. ಎಂದೂ ನೋಡಿರದ ದೃಶ್ಯ ಅವನಿಗೆ ಕಂಡಿತ್ತು. ರಾಣಿ ಬರೀ ಸ್ನಾನ ಮಾಡುತ್ತಿರಲಿಲ್ಲ, ಮೈಮರೆತು ಕಾಮೋದ್ರೇಕಿತಳಾಗಿದ್ದಳು. ಅದೇ ಗುಂಗಿನಲ್ಲೋ ಏನೋ ಪಾಪ ಕಿಟಕಿ ಹಾಕುವುದನ್ನು ಮರೆತು ಬಿಟ್ಟಿದ್ದಳು. ತನ್ನ ಕೈಗಳನ್ನು ತನ್ನ ಬೆಣ್ಣೆ ಮುದ್ದೆಗಳನ್ನು ಒತ್ತಿಕೊಳ್ಳುತ್ತಿದ್ದಳು. ಕೈಗಳನ್ನು ಬದಲಾಯಿಸುತ್ತಾ ತನ್ನ ಪವರ್ ಪಾಯಿಂಟ್ನಲ್ಲಿ ಬೆರಳುಗಳನ್ನಾಡಿಸಿಕೊಳ್ಳುತ್ತಿದ್ದಳು. ಮೈ ತುಂಬಾ ಸೋಪು ಹಚ್ಚಿಕೊಂಡು ಮೃದುವಾಗಿ ನೇವರಿಸಿಕೊಳ್ಳುತ್ತಿದ್ದಳು. ಅವರ ಆ ರೋಮಾಂಚನಕಾರಿ ಆಟ ವೀಕ್ಷಿಸುತ್ತಾ ಇವನಿಗೆ ಅದೇನು ಬದಲಾವಣೆ ಕಂಡಿತೋ ಅವಳನ್ನೇ ನೋಡುತ್ತಾ ನೋಡುತ್ತಾ ಕಿಟಕಿಯ ಬಳಿಗೆ ಬಂದು ನಿಂತುಬಿಟ್ಟ. ಆ ಸೌಂದರ್ಯವನ್ನು ತನ್ನ ಕಣ್ಣೊಳಗೆ ಅಚ್ಚೊತ್ತಿಕೊಂಡು ಬಿಟ್ಟ. ರಾಣಿಯ ಕಾಮೋದ್ರೇಕದಿಂದ ಸ್ವಲ್ಪ ಕೆಳಗಿಳಿದು ಮೆಳ್ಳಗಣ್ಣು ಬಿಟ್ಟಾಗ ಇವನ ದೃಷ್ಟಿ ಅವಳ ಮೇಲಿರುವುದನ್ನು ಕಂಡು ಒಮ್ಮೆಲೇ ಅವಳು ಹೌಹಾರಿದಳು. ಅವಳಿಗೂ ಏನು ಮಾಡಬೇಕೆಂಬುದು ತಿಳಿಯಲಿಲ್ಲ. ಹಾಗೆಯೇ ತನ್ನೆರಡು ಕೈಗಳನ್ನು ಎದೆಯ ಮೇಲಿಟ್ಟುಕೊಂಡು ಮರೆ ಮಾಚುವ ಪ್ರಯತ್ನ ಮಾಡಿದಳು. ಅಷ್ಟರಲ್ಲಾಗಲೇ ಎಲ್ಲವನ್ನೂ ಕಣ್ತುಂಬಿಕೊಂಡಿದ್ದ ರಾಜು ಒಂದು ನಿಮಿಷದ ಬಳಿಕ ತನ್ನೆರಡೂ ಕೈಗಳನ್ನು ಎದೆಯಿಂದ ತೆರೆದು ಕಿಟಕಿಯ ಬಾಗಿಲುಗಳನ್ನು ಹಿಡಿದಾಗ ಕಂಡ ದೃಶ್ಯ ರಾಜುವಿನ ಬ್ಯಾಟ್ನಲ್ಲಿ ಹೊಸದಾದ ಅನುಭವ ಉಂಟಾಯಿತು. ಅವಳು ಬಾಗಿಲು ಮುಚ್ಚಿಬಿಟ್ಟಳು. ಇವನು ಹಾಗೆಯೇ ಕಿಟಕಿಯ ಬಾಗಿಲು ನೋಡುತ್ತಾ ನಿಂತಿದ್ದ. ನಂತರ ಸಹಜ ಸ್ಥಿತಿಗೆ ಬಂದವನೇ ತನ್ನ ರೂಮಿನಲ್ಲಿದ್ದ ಮಂಚದ ಮೇಲೆ ಬೋರಲು ಮಲಗಿಬಿಟ್ಟ. ಅಂದು ಇಡೀ ದಿನ ಚಿಂತಿಸತೊಡಗಿದ. ರಾತ್ರಿಯಿಡೀ ಅದೇ ದೇಹ ಸೌಂದರ್ಯ ಅವನನ್ನು ಕುಕ್ಕುತ್ತಿತ್ತು. ಏಕೆಂದರೆ ಎಂದೂ ಎಲ್ಲೂ ಕಾಣದ ಅಂತಹ ಪರಿಸ್ಥಿತಿ ಅವನಲ್ಲಿ ಅಂದು ನಡೆದು ಹೋಗಿತ್ತು. ರಾತ್ರಿಯೆಲ್ಲ ತನ್ನ ಬ್ಯಾಟ್ನ ಎಗರಾಟವನ್ನು ಅವನೇ ಸಹಿಸಲಾರದಾದ. ಎಷ್ಟು ಸಮಾಧಾನಪಡಿಸಿಕೊಂಡರೂ ಅಮೃತ 2-3 ಬಾರಿ ಹೊರ ಚಿಮ್ಮಿಸಿದ್ದ. ಅವಳ ಒಂದೊಂದು ಅಂಗಾಂಗಗಳನ್ನು ನೋಡಿದ ಅವನಿಗೆ ನಾಚಿಕೆ ಪಡುವಂತೆ ಮಾಡಿತ್ತು. ಜೊತೆಗೆ ಆಸೆಯೊಂದು ಚಿಗುರೊಡೆಯತೊಡಗಿತು. ಮತ್ತೆ ಮರುದಿನ ಎಂದಿನಂತೆ ಇವನ ಆಸೆ ಮತ್ತು ಕುತೂಹಲ ಹೆಚ್ಚಾಗತೊಡಗಿತ್ತು. ಮೇಲೆದ್ದವನೇ ಅದೇ ಕಿಟಕಿಯ ಕಡೆ ನಿಂತು ನೋಡತೊಡಗಿದ. ಆಶ್ಚರ್ಯ! ಅವಳು ಅದೇ ಸಮಯಕ್ಕೆ ಕಿಟಕಿಯ ಬಾಗಿಲು ಹಾಕಿಕೊಂಡು ಒಳಗೆ ಸ್ನಾನ ಮಾಡುತ್ತಿರುವ ಶಬ್ದ ಕೇಳಿಸಿತು. ಅದೇ ನೀರಿನ ಜುಳುಜುಳು ಶಬ್ದವನ್ನು ಕೇಳಿಸಿಕೊಂಡ ತಕ್ಷಣ ಮತ್ತೆ ತನ್ನ ಬ್ಯಾಟ್ ಅನ್ನು ಹಿಡಿದು ಮಲಗಿಸಲು ಪ್ರಯತ್ನಿಸುತ್ತಿದ್ದ. ಆಗ ಅವಳು ಸ್ನಾನ ಮಾಡುತ್ತಿದ್ದ ಕಿಟಕಿ ಸ್ವಲ್ಪ ಹಿಂದಕ್ಕೆ ಹೋದಂತಾಯಿತು. ಕಣ್ಣರಳಿಸಿ ನೋಡಿದ, ನಿಜವಾಗಿಯೂ ಅವಳೇ ಕಿಟಕಿಯನ್ನು ಇಂದು ಮೆಲ್ಲನೆ ತೆಗೆಯುತ್ತಿದ್ದಾಳೆ. ಆದರೆ ದೇಹ ತೋರಿಸದೆ ತಲೆ ಮುಂದಿಟ್ಟು ನೋಡಿದಳು. ಇವನು ನಸುನಕ್ಕ. ರಾಜು ಕಾಯುತ್ತಿರುವುದು ಅವಳಿಗೆ ಅರಿವಾಯಿತು. ಇವನಿಗೂ ಅವಳು ನನಗೆ ಆಹ್ವಾನ ನೀಡುತ್ತಿದ್ದಾಳೆ ಎಂದೆನಿಸಿತು. ಮತ್ತೆ ಆಕೆ ಬಗ್ಗಿ ನೋಡಿದಾಗ ಇವನು ಬಾಯಿಬಿಟ್ಟು ಕೇಳಿಯೇ ಬಿಟ್ಟ, ಒಂದು ಚಾನ್ಸ್ ಸಿಗಬಹುದಾ ಎಂದು. ಯಾವ ಚಾನ್ಸ್ ಬೇಕು ಅವಳು ಮರು ಪ್ರಶ್ನೆ ಮಾಡಿದಳು. ಮತ್ತೊಮ್ಮೆ ನೋಡಬೇಕು ಎಂದು ಮೆಲ್ಲನೆ ನುಡಿದ. ಕದ್ದು ಯಾಕೆ ನೋಡುವೆ, ಬಾಗಿಲು ತೆರೆದಿದ್ದೇನೆ, ಆರಾಮಾಗಿ ಮನೆಯೊಳಗೆ ಬರಬಹುದು ಎಂದಳು. ರಾಜು ತಡ ಮಾಡಲಿಲ್ಲ. ಓಡಿದ. ಅವಳ ಮನೆಯ ಬಾಗಿಲು ಮುಚ್ಚಿತ್ತು. ಅದರ ಮೇಲೆ ಕೈ ಇಟ್ಟು ತಳ್ಳಿದ. ಸಿಲಕ ಹಾಕದ ಕಾರಣ ಬಾಗಿಲು ತೆರೆದುಕೊಂಡಿತು. ಸೀದಾ ಒಳಗೆ ಹೋದವನೇ ಬಾತ್ ರೂಮ್ನೊಳಗೆ ನುಗ್ಗಿದ. ಆಹಾ, ಅದೆಂಥ ಸೌಂದರ್ಯ ಎನ್ನುತ್ತಾ ನಗೆ ಬೀರಿದ. ಇವನ ಕಂಡು ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು.
ಬಿಗಿಯಾಗಿ ಅವಳನ್ನು ಅಪ್ಪಿಬಿಟ್ಟ. ಅವಳು ಮೊದಲ ಸ್ಪರ್ಶವಾಗಿದ್ದರಿಂದ ಸ್ವಲ್ಪ ಕೊಸರಾಡಿದಳು. ಇವನಿಗೂ ಎಂದೂ ಇಲ್ಲದ ಹೊಸ ಅನುಭವವಾದಿದ್ದರಿಂದ ಎಲ್ಲವನ್ನೂ ಸೂಕ್ಷ್ಮವಾಗಿ ಮುಚ್ಚಿ ನೋಡತೊಡಗಿದ. ಅವಳನ್ನು ಹಿಂದಕ್ಕೆ ಮುಂದಕ್ಕೆ ತಿರುಗಿಸುತ್ತಾ ತನ್ನ ಕೈಯಿಂದ ಮೃದುವಾಗಿ ಸ್ಪರ್ಶಿಸುತ್ತಾ ಮಸಾಜ್ ಮಾಡಲಾರಂಭಿಸಿದ. ಅವಳು ಇವನ ಕೈ ಹಿಡಿದುಕೊಂಡು ಅಪ್ಪಿಕೊಂಡು ಬಿಟ್ಟಳು. ಅದ್ಯಾವಾಗ ಬಟ್ಟೆ ಕಳಚಿ ಬಿಸಾಡಿದನೋ ನಮ್ಮ ರಾಜು. ತನ್ನ ಬ್ಯಾಟ್ ಅವಳಿಗೆ ಕೊಟ್ಟು ಬೆಣ್ಣೆ ಮುದ್ದೆಗಳನ್ನು ನೆಕ್ಕಲಾರಂಭಿಸಿದ. ಅವಳ ಪವರ್ ಪಾಯಿಂಟ್ ನಲ್ಲಿ ಬಾಯಾಡಿಸಿ ವಿಶೇಷ ಅನುಭವ ಪಡೆದುಕೊಂಡ. ನಂತರ ಅವಳ ಒಂದು ಕಾಲನ್ನು ತನ್ನ ತೋಳಿಗೆ ಸಿಕ್ಕಿಸಿಕೊಂಡು ಮೇಲೆತ್ತಿದ. ಸ್ವರ್ಗಕ್ಕೆ ದಾರಿ ಸಿಕ್ಕಿತು. ಸೌಂದರ್ಯದ ಗಣಿಯೊಳಗೆ ಚಿನ್ನದ ಬ್ಯಾಟ್ ನುಗ್ಗಿಸಿಬಿಟ್ಟ. ಒಮ್ಮೆಲೇ ಅವಳು ಚೀರಿದಳು. ಅವಳ ಬಾಯಿ ಮುಚ್ಚಿದ. ಆಟ ಶುರುವಾಗಿತ್ತು. ಇಬ್ಬರಿಗೂ ಮೊದಲ ಅನುಭವ ಆದ್ದರಿಂದ ತುಂಬಾ ಕಷ್ಟಪಟ್ಟು ಆಟವಾಡಿದರು. ತುಂಬಾ ಸಮಯದ ಬಳಿಕ ಸುಸ್ತಾದರು. ಅಮೃತ ಕೆಳಗೆ ಚೆಲ್ಲಿ ಆಟ ನಿಲ್ಲಿಸಿದ ಮೇಲೆ ಇವನು ತನ್ನ ಒದ್ದೆಯ ಬಟ್ಟೆ ಧರಿಸಿ ಮನೆಗೆ ಹೋದ. ಅಂದಿನಿಂದ ಇಬ್ಬರೂ ಪ್ರೇಮಿಗಳಾಗಿದ್ದಾರೆ. ರಾಜುವಿನ ಮನಸ್ಥಿತಿ ಈಗ ಬದಲಾಗಿದೆ. ಹೆಣ್ಣುಗಳನ್ನು ಗೌರವಿಸುತ್ತಿದ್ದಾನೆ. ಕಾಲೇಜಿನಲ್ಲಿ ಎಲ್ಲರನ್ನೂ ಮಾತನಾಡಿಸುತ್ತಾನೆ. ಈಗ ಹಠಕ್ಕೆ ಬಿದ್ದಿದ್ದಾನೆ. ಮದುವೆಯಾಗುವುದಾದರೆ ರಾಣಿಯನ್ನೇ ಎಂಬ ನಿರ್ಧಾರಕ್ಕೆ ಈಗ ರಾಜು ಬಂದಿದ್ದಾನೆ.